ಅಜಿತ್ ಸರ್ ನಮಸ್ಕಾರ. ಅಜಿತ್ ಸರ್ ನಮಸ್ಕಾರ, ನಿಮ್ಮ ಓಣಿಯಿಂದ. ನಮಸ್ಕಾರ ಸರ್. ಸರ್ ನಮಸ್ತೆ ನಮಸ್ತೆ. ಸರ್ ನಿಮ್ಮ ತಂಬಾಕು ಬೆಳೆಗಾರರ ಹೋರಾಟ ಎಲ್ಲಿವರೆಗೂ ಬಂತು ಸರ್? ಸರ್ ಇವಾಗ ನಾವೇನೀಗ 13ನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡಿ 17ನೇ ತಾರೀಕು ಅಂದ್ರೆ ಶುಕ್ರವಾರ ಗಂಟ ಯಾವ್ದೇ ಅವಕಾಶ ಧಾರಣೆ ಮಾಡಿದ್ರೆ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ನಮ್ಗೆ. ಓಕೆ. ಮತ್ತೆ ನಮ್ಮ ಇದು ಅದರಲ್ಲಿ ಕೆಲವೊಂದೊಂದು ನಮ್ಮದೇ ಸಂಘಟನೆಗಳು ಕೆಲವೊಂದು ನಮ್ಮನ್ನ ಅಲ್ಲಿ ಹತ್ತಿಸುವಂತ ಕೆಲಸ ನಡೀತು ಅಲ್ಲಿ. ಓಕೆ. ನಮ್ಮ ರಾಜ್ಯಾಧ್ಯಕ್ಷರಾದಿಯಾಗ್ಲೂ ಏನು ಅಂದರೆ ರೈತಪರ ಸಂಘಟನೆಗಳು ಅಥವಾ ಬೇರೆ ಸಂಘಟನೆಗಳು? ಹಲೋ ಸರ್. ಹಾಂ, ರೈತಪರ ಸಂಘಟನೆಗಳು ಅಥವಾ ಬೇರೆಯವರು? ರೈತಪರ ಸಂಘಟನೆಗಳೇ, ರೈತ ಮಾಮೂಲಿ ನಮ್ಮ ರೈತಪರ ಏನು ಹೋರಾಟಗಾರರು ಇದ್ದಾರೆ ಅವರೇ. ಅವರೇ ಅಲ್ಲಿ ಏನು ಅಂತಂದ್ರೆ ಈಗೇನು ಮುಗಿಯಕ್ ಬಂತು, ನೀವು ಇಲ್ಲಿ ಯಾಕೆ ಸಾಯ್ತೀರಾ, ಅಲ್ಲೂ ಹೋಗಿ ಸಾಯಿರಿ ಅಂತ ಬೇರೆ ಬೇರೆ ಮಾತುಗಳೆಲ್ಲ ಅಂದ್ರೆ ಕಟ್ಕೊಂಡು ಇದು ಮಾಡಿದ್ರು. ಅಂದ್ರೆ ನಿಮ್ಮವರೇ ನಿಮ್ಗೆ ವಿರೋಧ ಆದ್ರು ಅಂದಂಗೆ ಆಯ್ತು ಅಲ್ಲಿಗೆ? ಹೌದು. ಆಮೇಲೆ ಅವ್ರಿಗೆಲ್ಲವ ಬೇರೆ ಬೇರೆ ಕಡೆಯಿಂದ ಒಂದ್ ಮಾತು ಬಂತು, ನೀವ್ ಯಾಕೆ ಅಲ್ಲಿ ಹೋಗಿಲ್ಲ ಅಂತ ಹೇಳಿದಾಗ ಪುನಃ ಅವರು ನಮ್ಮ ಜೊತೆ ಬಂದು ನಾವು ಸ್ಪಂದಿಸ್ತೀವಿ ಅನ್ಕೊಂಡು ಬಂದ್ರು. ಓಕೆ. ಆದ್ರೆ ಇವಾಗ ಈಗ ಏನು ಅಂತ ಹೇಳಿದ್ರೆ ಈಗ ಆಮೇಲೆ ಈ 15 ಶುಕ್ರವಾರ ದಿನ ಬಂದು RMO ಅವರು ಮತ್ತೆ ಎಲ್ಲ ಆಫೀಸರ್ಗಳು ನಮ್ಮ ರಾಜ್ಯ ಸಮ್ಮುಖದಲ್ಲಿ ಏನೇನು ಅಂದ್ರೆ ಮೊದಲು ನಾವು ಕೊಟ್ಟಿರೋದು ಅದು ಹೇಳಿಕೆ ಸರಿ ಇತ್ತಿಲ್ಲ, ಅದಕ್ಕೆ ಈಗ ಮತ್ತೊಮ್ಮೆ ನೀವು ಅರ್ಜಿ ಕೊಡಿ, ನಿಮಗೆ ಬೇಕಾಗಿರುವಂತದ್ದ ಏನು ಅಂದ್ರೆ ಈಗ ಅವರು ರೈತರು ಮತ್ತೆ ಖರೀದು ತಂಬಾಕು ಮಂಡಳಿ ಜೊತೆ ಒಂದು ಖರೀದಿದಾರ ಜೊತೆ ಒಪ್ಪಂದ, ಆ ಒಪ್ಪಂದದಲ್ಲಿ ಎಷ್ಟು ರೈತ ಫಿಕ್ಸ್ ಆಗಿದೆ ಅನ್ನೋದನ್ನ ಕಾನೂನಾತ್ಮಕವಾಗಿ ನೀವು ನಮ್ಗೆ ಇದು ಒಂದು ಲೆಟರ್ ಕೊಡಬೇಕು ಕಾನೂನುಬದ್ಧವಾಗಿ. ಓಕೆ. ಅದೊಂದು ಕೇಳಿದ್ದಾರೆ. ಇನ್ನ ನೆಕ್ಸ್ಟ್ ಈಗ ಏನು ಇವರು ಈಗ ಆಲ್ರೆಡಿ 320 ರೂಪಾಯಿ ಬೆಲೆ ಫಿಕ್ಸ್ ಮಾಡಿ 140 ರೂಪಾಯಿ ತೆಗೆದು ಆ 140 ರೂಪಾಯಿ ತೆಗೆದ್ರಲ್ಲ, ಆ ಕಂಪನಿಗಳು ಯಾವ್ಯಾವ ಕಂಪನಿ ತೆಗೆದಿರೋದು ಅದ್ರದ್ದು ಒಂದು ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಮತ್ತೆ ಇನ್ನ ಈಗ ಏನಾಯ್ತು, ಈಗ ನಮ್ಮ ಇವರು ಈಗ ರೈತರುಗಳಿಗೆ ದಂಡ ಹಾಕವ್ರೆ. ಏನು ಅಂತಂದ್ರೆ ಜಾಸ್ತಿ ಬೆಳೆದ್ರು ಕಷ್ಟ, ಕಡಿಮೆ ಬೆಳೆದ್ರು ಕಷ್ಟ. ಅದಕ್ಕೆ ಆ ದಂಡ ಏನಕ್ಕೆ ಹಾಕಿದ್ರಿ, ಮತ್ತೆ ನೀವು ಎಲ್ಲೆಲ್ಲಿ ರೈತರಿಗೆ ಈ ಸಭೆ ಮಾಡಿದ್ರಿ, ಈಗ ಅಂದ್ರೆ ಗುಂಟೂರಲ್ಲಿ ಏನೋ ಸಭೆ ಮಾಡಿದೀವಿ ಅಂತ ಏನು ಹೇಳಿದ್ರು. ಆ ಸಭೆದು ನಡವಳಿ ಏನೇನಲ್ಲಿ ತೀರ್ಮಾನ ಆಗಿದೆ. ಆಮೇಲೆ ನಮ್ಮ ಸಚಿವರ ಸಮ್ಮುಖದಲ್ಲಿ ಇವೆಲ್ಲವನ್ನು ಕೊಡಿ ಅಂದ್ಬಿಟ್ಟು ನಾವೊಂದು ಮನವಿ ಕೊಟ್ಟಿದ್ದೀವಿ. ಅದನ್ನ ಮುಂದೆ ತಿಂಗಳ 12ನೇ ತಾರೀಕು RMO ಮತ್ತೆ AS ಅಂದ್ರೆ ಅಸಿಸ್ಟೆಂಟ್ ಸೂಪರ್ವೈಸರ್ಗಳು 3 ಜನ, ಇವರು 4 ಜನಕ್ಕೂ ಕೊಟ್ಟಿದ್ದೀವಿ. ಇವರು 12ನೇ ತಾರೀಕಿನಲ್ಲಿ ನಾವು ಮಾಹಿತಿ ಕೊಡ್ತಾರೆ, ಮಾಹಿತಿ ಕೊಡ್ತೀನಿ ಅಂತ ಹೇಳೋರೆ. ಓಕೆ. ಇವಾಗ ನಿಮ್ಮ ರೈತರು ಮತ್ತು ನಿಮ್ಮ ರೈತಪರ ಸಂಘಟನೆಗಳ ಬೇಡಿಕೆಗಳು ಏನು ಸರ್ ಇವಾಗ ತಂಬಾಕು ಮಂಡಳಿಗೆ? ಅದೇನೆ ಈಗ ನಮ್ಗೆ ಏನು ಅಂತಂದ್ರೆ ಮಾಮೂಲಿ ಅವ್ರಿಗೆ ಏನೈತೆ ಈ ಬೆಂಬಲ ಬೆಲೆ ಕೊಡಬೇಕು. ಓಕೆ. ನಮ್ಮ ರೈತರಿಗೆ ಇಲ್ಲಿಗಂಟ ಏನು ಇವರು ಗುಲಾಮ್ರ ತರ ಬಳಸ್ಕೊಂಡವ್ರೆ ಆ ಪದ್ಧತಿನ ಬಿಡ್ಬೇಕು. ಆಮೇಲೆ ಹಳ್ಳಿ ಬಂದು ಈ ITC ಕಂಪನಿ ಆಗಿರ್ಬೋದು ಮತ್ತೆ ಯಾವ್ದೋ ಬೇರೆ ಬೇರೆ ಕಂಪನಿ ಖರೀದಿದಾರರು ರೈತರ ಜೊತೆ ಬೀಜ ಕೊಟ್ಬಿಟ್ಟು ನೀವು ಹೀಗೆ ಬೆಳೀರಿ ಅದನ್ನ ಬೆಳೀರಿ, ಅವ್ರ ಮೇಲೆ ಫೋರ್ಸ್ಫುಲ್ ಆಗಿ ಅವ್ರ ಜೊತೆ ನಿಕಟವಾದ ಸಂಬಂಧ ಇಟ್ಕೊಂಡಿರ್ತಾರೆ. ಅದನ್ನ ತಪ್ಪಿಸ್ಬೇಕು ಇವರು. ಯಾಕೆ ಅಂತಂದ್ರೆ ಖರೀದಿದಾರ ಮತ್ತೆ ರೈತ ಅವ್ರಿಬ್ಬರಲ್ಲಿ ಇದು ಸಂಪರ್ಕ ಮಾಡೋದು ಯಾರು? ಇವರು ತಂಬಾಕು ಮಂಡಳಿಯವರು. ಅವಾಗ ಏನಾಗ್ತದೆ ಅಂತಂದ್ರೆ ಅವನು ರೈತ ಅವ್ರಿಗೆ ಫಿಕ್ಸ್ ಆಗಿ ಹೋಗಿರ್ತಾನೆ ಖರೀದಿದಾರನಿಗೆ. ಇಲ್ಲಿ ಅವನು ಹೊಗೆ ಸೊಪ್ಪನ್ನ ಬೆಳೆದು ಅದನ್ನ ಎಲ್ಲಾನು ರೆಡಿ ಮಾಡಿ ಒಂದು ಹಂತ ಮಾಡಿ ಅದನ್ನ ತಂಬಾಕು ಮಂಡಳಿಗೆ ತರೋಗಂಟ್ರುವೆ ಖರೀದಿದಾರನಿಗೆ ಅದ್ರದ್ದು ಯಾವುದೇ ರೀತಿ ವಿಚಾರ ಗೊತ್ತಿರಬಾರ್ದು. ಇಷ್ಟು ಅವಾಗ ಅವನಿಗೆ ಒಂದು. ಆಮೇಲೆ ಬೇರೆ ಬೇರೆ ಈಗ ನಮ್ಮ ಮೊನ್ನೆ ಸಚಿವರು ಹೇಳ್ತಾರೆ ಈ ಬಾರಿ 50 ಬಿಲಿಯನ್ ಮಾತ್ರ ನಿಲ್ಸಕ್ಕೆ ಅಂದ್ಬಿಟ್ಟು ತಂಬಾಕು ಮಂಡಳಿ ಅಧಿಕಾರಿಗಳು ನನಗೆ ತಿಳಿಸವ್ರೆ ಅಂತ ಹೇಳ್ತಾರೆ. ಆದ್ರೆ ಆಲ್ರೆಡಿ 10 ಕೋಟಿ ಬೀಜ ಕೊಟ್ಟವ್ರೆ ಈ ವರ್ಷದಲ್ಲೇ. ಈ ವರ್ಷದಲ್ಲಿ ಸರಿ ಬೆಳೆ ಈಗ ಅದನ್ನ ನಮ್ಮ ರೈತರ ಜೀವನ ಏನಾಗ್ಬೇಡ. ಅದಕ್ಕೋಸ್ಕರ ಆಮೇಲೆ ಈಗ ಆಮೇಲೆ ಮತ್ತೆ ಇನ್ನೂ ಒಂದು ಹೇಳಿದವ್ರೆ, ಅವ್ರಿಗೆ ಹೇಳಿದ್ರಲ್ಲಿ 20 ಮಿಲಿಯನ್ ಎಕ್ಸ್ಟ್ರಾ ಕೇಳ್ತಾವ್ರಂತೆ ಯಾರು ಖರೀದಿದಾರರು. 50 ಮಿಲಿ ಕೊಡ್ಬೇಡಿ 70 ಮಿಲಿ ಕೊಡಿ ಅಂತ ಹೇಳ್ತಾವ್ರಂತೆ. ಯಾರಿಗೆ? ತಬಾಕು ಮಂಡಳಿಗೆ. ಅದಕ್ಕೆ ತಬಾಕು ಮಂಡಳಿ ಹೇಳ್ತಾವ್ರಂತೆ ಇಲ್ಲ ನಾವು 50 ಮಿಲಿ ಕೊಡೋದು ಅಂತ ಹೇಳ್ತಾ ಇದ್ದಾರಂತೆ. ಅಂದ್ರೆ ಈ ತಬಾಕು ಮಂಡಳಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈಗ ಇವರು ಮಾರುಕಟ್ಟೆಯ ಪೂರೈಕೆ ಆಧಾರದ ಮೇಲೆ ರೈತ ಫಿಕ್ಸ್ ಮಾಡೋದು ಅಂತ ಹೇಳ್ತಾರೆ. ಈಗ ಮಾರುಕಟ್ಟೆ ಪೂರೈಕೆ ಆಧಾರದ ಮೇಲೆ ಅಂತ ಹೇಳಿದ್ರೆ ಅವರು ITC ಆಗ್ಲಿ ಮತ್ತೆ ಬೇರೆ ಬೇರೆ ಕಂಪನಿ ಖರೀದಿದಾರರಾಗ್ಲಿ ಇಲ್ಲಿ ಒಂದು ಬೆಂಬಲ ಬೆಲೆ ಅಂತ ಒಂದು ಮಾಡ್ಬಿಟ್ರೆ ಅವಾಗ ಅದೇ ರೈತರು ಬಂದು ತಗೋಬೇಕಾಗ್ತದ ಅವನು. ಅದೇ ರೈತರು ತಗೋಬೇಕಾಗ್ತದೆ. ಇಲ್ಲಿ ಏನಂದ್ರೆ ಯಾವ್ದೇ ರೀತಿ ಫಿಕ್ಸ್ ಇಲ್ಲ.
ರೀತಿ ನಮ್ಮ ರೈತರಿಗೆ ದೌರ್ಜನ್ಯ ಮಾಡೋದು, ಆಮೇಲೆ ಅವ್ರ ಮೇಲೆ ಏನಾದ್ರೂ ಯಾವನಾದ್ರೂ ಒಬ್ಬ ರೈತ ಜಾಸ್ತಿ ಮಾತಾಡ್ತು ಅಂತಂದ್ರೆ, ಕೂಗಾಡ್ತು ಅಂತಂದ್ರೆ ಅವನ್ನ ಏನು TBGR ನಂಬರ್ ಅಂತ ಇರ್ತದೆ, ಅವನ ಲೈಸೆನ್ಸ್ ನಂಬರ್, ಆ ಲೈಸೆನ್ಸ್ ನಂಬರ್ಗೆ ಮೇಲೆ ಅವನಿಗೆ ನೋಟಿಸ್ ಕಳ್ಸೋದು, ಅವನ್ನ ಹೆದರ್ಸೋದು. ನಾವು ಅಷ್ಟು ದಿನ ನಾವು ಹೋರಾಟ ಮಾಡಿದ್ರು ಕೂಡ ಯಾವನೇ ಒಬ್ಬ ನಮ್ ರೈತ ನಮ್ ಜೊತೆ ಬಂದು ನಿಲ್ಲಕ್ಕೆ ಹೆದರ್ಕೊಳ್ತಾ ಇದ್ದಾನೆ ಅಂತ ಅಂದ್ರೆ ನನಗೆ ಎಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ, ಏನಪ್ಪಾ ಇವತ್ತು ನಮ್ಮ ಸ್ವತಂತ್ರ ಬಂದು 80 ವರ್ಷ ಆದ್ರೂ ಕೂಡ ನಮ್ಮ ರೈತರು ಇಷ್ಟು ಗುಲಾಮಗಿರಿಗೆ ಇವರು ITC ಕಂಪ್ನಿ ಆಗ್ಲಿ ತಂಬಾಕು ಕಂಡಿದೆಯಾ ಅಂತ ನನಗೊಂದು ಬೇಜಾರಾಯ್ತು ಸರ್. ಆಗಲಿ ಸರ್. ಇವಾಗ ನೀವೆಲ್ಲ ಬೇಡಿಕೆಗಳು ಈಡೇರ್ಲಿದ್ರೆ ಏನ್ ಮಾಡ್ತೀರಾ ಸರ್? ಮುಂದಿನ ನಿರ್ಧಾರ ಏನು ನಿಮ್ದು? ಇಲ್ಲ ಸರ್, ಕೊಡ್ಲೇಬೇಕು. ಇದು ನಮ್ದು ಈಗ ತಾತ್ಕಾಲಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಚಳವಳಿನ ಹಿಂಪಡೆದವ್ರು ಅಷ್ಟೇನೆ. 12ನೇ ತಾರೀಕು ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಮತ್ತೆ ಅಕ್ಕಪಕ್ಕದ ಹುಣಸೂರು ಆಗಿರ್ಬೋದು, ಈ ಕಡೆ ಅರ್ಕಲ್ಗೂಡು ಆಗಿರ್ಬೋದು, ಎಲ್ಲಾ ತಾಲೂಕಿನ ರೈತರು ಅವತ್ತು ಬಂದ್ ಸೇರ್ತಾರೆ. ಬಂದ್ ಸೇರ್ಬೇಕಾದ್ರೆ ಅವ್ರು ಏನ್ ಮನವಿ ಏನ್ ಪತ್ರ ಕೊಡ್ತಾರೆ ಅದನ್ನ ತಗೊಂಡು ಹೈಕೋರ್ಟ್ ಅಲ್ಲಿ ಯಾರು ಖರೀದಿ ಮಾಡಿದ್ರು ನಮ್ಮ ರೈತರಿಗೆ ಯಾವನ್ ಅನ್ಯಾಯ ಮಾಡವನೆ ಅದ್ರ ವಿರುದ್ಧ ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡಿ ನಾವು ಅವ್ರಿಗೆ ಈಗ ಅವ್ರಿಗೆ ಏನ್ ಲಾಸ್ ಆಗಿದೆ ರೈತರಿಗೆ ಅದನ್ನ ಕೊಡಿಸುವಂತ ಕೆಲಸವ ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಮಾಡೇ ಮಾಡ್ತೀವಿ. ಇದಂತೂ ಬಿಡುವಂತ ಇತಿಹಾಸನೇ ಇಲ್ಲ ಸರ್ ಇದು. ಆಗ್ಲಿ ಸರ್, ಒಳ್ಳೇದಾಗ್ಲಿ. ನಿಮ್ಮೆಲ್ಲ ಹೋರಾಟಗಳು ಸಕ್ಸಸ್ ಆಗಲಿ, ರೈತರಿಗೆ ನ್ಯಾಯಯುತವಾದ ಒಂದು ಬೆಲೆ ಸಿಗಲಿ ಮತ್ತು ನಿಮ್ಮೆಲ್ಲ ಹೋರಾಟಗಳಿಗೆ ಜಯ ಸಿಗಲಿ ಅಂತ ನಿಮ್ಮ ಮನೆ ಕಡೆಯಿಂದ ನಾನು ಸಹ ಕೇಳ್ಕೊತೀನಿ ಸರ್. ಧನ್ಯವಾದಗಳು ಸರ್, ಮಾತಾಡಿದ್ದು ಧನ್ಯವಾದಗಳು ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.